ಚಳಿಗಾಲದಲ್ಲಿ ಮಂಡಿ ನೋವು, ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ, ಸ್ನಾಯುಗಳನ್ನು ಸಡಿಲಗೊಳಿಸಿ, ನೋವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವುರಹಿತ ಜೀವನ ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮಲ್ಲಿ ಸಾಕಷ್ಟು ಮಂದಿ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ರಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿವರವನ್ನು ಕೊಡಿ ಅಂತ. ಆ ಕಾರಣಕ್ಕಾಗಿ ಜೊತೆಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವ ಪ್ರಕರಣ, ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸಂಗತಿ ಇದು. ಆ ಕಾರಣಕ್ಕಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಂಧುಗಳೇ, ನೋಯ್ಡಾ ಮೆಹ್ತಾ ಕೇಸ್ ಅಂತಲೇ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವ ಪ್ರಕರಣ ಇದು. ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕ ಘಟನೆ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ 34 ಸೆಕೆಂಡ್ನ ವಿಡಿಯೋ ಇದೀಗ ದೇಶದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಬಂಧುಗಳೇ, ಆ ವಿಡಿಯೋ ಅಥವಾ ಓವರಾಲ್ ಘಟನೆ ಇಡೀ ದೇಶಕ್ಕೆ ಏನನ್ನ ಸಾರಿ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ನಮ್ಮ ಪ್ರಾಣಕ್ಕೆ ಬೆಲೆ ಸಿಗಬೇಕು ಅಂದ್ರೆ ಒಂದು ನಾವು ರಾಜಕಾರಣಿಗಳಾಗಬೇಕು, ಇಲ್ಲ ಸೆಲೆಬ್ರಿಟಿಗಳಾಗಬೇಕು, ಉದ್ಯಮಿಗಳಾಗಬೇಕು, ಒಟ್ಟಾರೆಯಾಗಿ ಶ್ರೀಮಂತರಾಗಬೇಕು. ಆಗ ಮಾತ್ರ ಇಲ್ಲಿ ಪ್ರಾಣಕ್ಕೆ ಬೆಲೆ ಸಿಗುತ್ತೆ, ಪ್ರಾಣಕ್ಕೊಂದು ಮಹತ್ವ ಇರುತ್ತೆ. ನಾವು ಜನಸಾಮಾನ್ಯರಾಗಿದ್ವಿ ಅಂದ್ರೆ ಕಾಮನ್ ಮ್ಯಾನ್ ಆಗಿದ್ವಿ ಅಂತಾದ್ರೆ ನಮ್ಮ ಜೀವಕ್ಕೆ ಇಲ್ಲಿ ಬೆಲೆ ಇಲ್ಲ ಅನ್ನೋದನ್ನ ಈ ಘಟನೆ ಮತ್ತೊಮ್ಮೆ ಇಡೀ ದೇಶಕ್ಕೆ ಕೂಗಿ ಕೂಗಿ ಹೇಳ್ತಾ ಇದೆ. ಅಂಥದ್ದು ಏನಾಯ್ತು ಹಾಗಾದ್ರೆ ಅಲ್ಲಿ? ಯಾಕೆ ಇಡೀ ದೇಶ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದೆ? ಯಾಕೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರತಿದಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಆಗ್ತಾ ಇದೆ? ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆ ವ್ಯಕ್ತಿಯ ಹೆಸರು ಯುವರಾಜ್ ಮೆಹ್ತಾ ಅಂತ. ವಯಸ್ಸು 26ರಿಂದ 27 ಆಸುಪಾಸು ಅಷ್ಟೇ. ಆತ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್. ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮಗನನ್ನ ಓದಿಸಿದ್ರು. ಈ ಕಾರಣಕ್ಕಾಗಿ ಮಗ ಒಂದು ಒಳ್ಳೆ ಹುದ್ದೆಗೆ ಬಂದು ನಿಂತ್ಕೊಂಡಿದ್ದ, ಕೈ ತುಂಬಾ ಸಂಬಳ ಪಡಿತಾ ಇದ್ದ, ತಕ್ಕ ಮಟ್ಟಿಗೆ ಚೆನ್ನಾಗಿ ಬದುಕನ್ನ ಕಟ್ಕೊಂಡಿದ್ದ, ಅಪ್ಪ ಅಮ್ಮನ ನೋಡ್ಕೊಳ್ತಾ ಇದ್ದ. ಇಡೀ ಕುಟುಂಬಕ್ಕೆ ಇದ್ದಂತ ಏಕೈಕ ಆಧಾರ ಸ್ತಂಭ ಆತ ಮಾತ್ರ. ಅಂದ್ರೆ ಆತನನ್ನೇ ಇಡೀ ಕುಟುಂಬ ನಂಬಿಕೊಂಡು ಇತ್ತು. ಮೊನ್ನೆ ತಾನೆ ಅಂದ್ರೆ ಜನವರಿ 17ನೇ ತಾರೀಕು ರಾತ್ರಿ ಏನಾಗುತ್ತೆ ಅಂದ್ರೆ, ಆತನ ಕಚೇರಿ ಇದ್ದಿದ್ದು ಗುರುಗ್ರಾಮದಲ್ಲಿ, ಆತನ ಮನೆ ಇದ್ದಿದ್ದು ಉತ್ತರ ಪ್ರದೇಶದ ವ್ಯಾಪ್ತಿಯ ಗ್ರೇಟರ್ ನೋಯ್ಡಾದಲ್ಲಿ ಆತನ ಮನೆ ಇತ್ತು. ಅಲ್ಲಿಂದ ಆತ ಪ್ರತಿನಿತ್ಯ ಓಡಾಡ್ತಾ ಇದ್ದ. ಅವತ್ತು ಕೂಡ ರಾತ್ರಿ ಕಾರ್ನಲ್ಲಿ ಬರ್ತಾ ಇದ್ದ. ಡ್ಯೂಟಿ ಲೇಟ್ ಆಗಿ ಮುಗಿಯುತ್ತೆ, ಆ ಕಾರಣಕ್ಕಾಗಿ ಲೇಟ್ ಆಗಿ ಮನೆ ಕಡೆ ಬರ್ತಾ ಇದ್ದ. ಮಧ್ಯರಾತ್ರಿಯ ಸಮಯ ಅದು. ಹೀಗೆ ಬರುವಾಗ ಆತನ ಮನೆಗೆ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟರ್ ದೂರ ಇರುತ್ತೆ. ಅಂದ್ರೆ ಒಂದು 500 ಮೀಟರ್ ಅಷ್ಟೇ ದೂರದಲ್ಲಿ ಆತ ಇರ್ತಾನೆ. ಅಲ್ಲಿ ಏನಾಗಿದೆ ಅಂದ್ರೆ, ಗ್ರೇಟರ್ ನೋಯ್ಡಾದ ಒಂದು ರಸ್ತೆ ಹೇಗಿದೆ ಅಂದ್ರೆ 90 ಡಿಗ್ರಿ ಅಂದ್ರೆ ಟರ್ನಿಂಗ್, ಅಂದ್ರೆ ಕಂಪ್ಲೀಟ್ ಎಲ್ ಶೇಪ್ನ ಟರ್ನಿಂಗ್ ಇರುತ್ತಲ್ಲ, ಅಥವಾ ಹೀಗೆ ಯು ಶೇಪ್ನ ಟರ್ನಿಂಗ್ ಇರುತ್ತಲ್ಲ, ಆ ರೀತಿಯಾದಂಥ ರಸ್ತೆ. ಆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಬಹಳ ಚರ್ಚೆ ಆಗಿತ್ತು. ಈ ರೀತಿಯಾದಂಥ ರಸ್ತೆ ಇದ್ದಾಗ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ಒಂದು ಕಡೆಯಿಂದ ರಸ್ತೆ ಹಾಗಿರುತ್ತೆ, ಮತ್ತೊಂದು ಕಡೆಯಿಂದ ಏನಾಗಿರುತ್ತೆ ಅಂದ್ರೆ ಪಕ್ಕದಲ್ಲೇ ಒಂದು ದೊಡ್ಡದಾಗಿರುವಂಥ ಗುಂಡಿ ಇರುತ್ತೆ. ಹೆಚ್ಚು ಕಡಿಮೆ ಒಂದು 15ರಿಂದ 20 ಅಡಿ ಆಳದ ಗುಂಡಿ, ಅಥವಾ ಅದಕ್ಕಿಂತನೂ ಜಾಸ್ತಿ ಇರುವಂತಹ ಗುಂಡಿ. ಅದು 15-20 ಅಡಿ ಅಲ್ಲ, ಏನು ವಿಪರೀತ ಆಳ ಇರುವಂತ ಗುಂಡಿ. ಹೇಗೆ ಆ ಗುಂಡಿ ನಿರ್ಮಾಣ ಆಗಿತ್ತು ಅಂದ್ರೆ, ಪಕ್ಕದಲ್ಲಿ ಓರ್ವ ಬಿಲ್ಡರ್ ಏನ್ ಮಾಡಿರ್ತಾರೆ ಅಂದ್ರೆ, ಆ ಜಾಗವನ್ನ ಅವರು ಪರ್ಚೇಸ್ ಮಾಡಿರ್ತಾರೆ ಅಪಾರ್ಟ್ಮೆಂಟ್ ಅನ್ನ ಕಟ್ಟುವಂತ ಉದ್ದೇಶದಿಂದ. ಬೇಸ್ಮೆಂಟ್ಗೆ ಅಂತ ಹೇಳಿ ಆಳವಾದಂತ ಗುಂಡಿಯನ್ನ ತೆಗೆದಿರ್ತಾರೆ. ಅದಾದ ಬಳಿಕ ಆ ಬಿಲ್ಡರ್ ಇನ್ನೊಬ್ರಿಗೆ ಯಾರಿಗೋ ಮಾರ್ತಾರಂತೆ 2022 ಸಂದರ್ಭದಲ್ಲೇನೋ. ಇನ್ನೊಬ್ರು ಬಿಲ್ಡರ್ ತೆಗೆದುಕೊಂಡಂತವ್ರು ಅದಾದ ಬಳಿಕ ಕನ್ಸ್ಟ್ರಕ್ಷನ್ ಅನ್ನ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಸ್ಟಾಪ್ ಆದಂತ ಕಾರಣಕ್ಕಾಗಿ ಆ ಬೇಸ್ಮೆಂಟ್ ನಲ್ಲಿ ಏನಾಗಿತ್ತು ಅಂದ್ರೆ, ಮಳೆಯ ನೀರು ಬಂದು ನಿಂತ್ಕೊಂಡಿತ್ತು. ಜೊತೆಗೆ ಸುತ್ತಮುತ್ತ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ, ಅದು ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸಿಕ್ಕಾಪಟ್ಟ ಇದೆ. ಅಲ್ಲಿಂದ ಬರುವಂತಹ ಚರಂಡಿ ನೀರು ಅದೆಲ್ಲವೂ ಕೂಡ ಅಲ್ಲೇ ಬಂದು ನಿಂತ್ಕೊಳ್ತಾ ಇತ್ತು. ಹೀಗೆ ಮಳೆ ನೀರು, ಆ ಚರಂಡಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ ಒಂದು ರೀತಿಯಲ್ಲಿ ಕೆರೆಯ ರೀತಿಯಾದಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಯುವರಾಜ್ ಮೆಹ್ತಾ ರಾತ್ರಿ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಫಾಗ್, ಅಂದ್ರೆ ದಟ್ಟವಾದಂತ ಮಂಜು ಕವಿದಿರುತ್ತೆ. ಎದುರುಗಡೆ ಇದ್ದಂಥವರು ಕೂಡ ಕಾಣಿಸ್ತಾ ಇರೋದಿಲ್ಲ. ಹೀಗಾಗಿ ಯುವರಾಜ್ ಮೆಹ್ತಾ ಬರುವಂತ ಸಂದರ್ಭದಲ್ಲಿ ಆ ರೋಡ್ ಬೇರೆ ಈ ರೀತಿ ಯು ಶೇಪ್ ನಲ್ಲಿ ಇದ್ದಂತ ಕಾರಣಕ್ಕಾಗಿ ಆತನಿಗೆ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಸಿಗೋದಿಲ್ಲ. ರಸ್ತೆಯೂ ಕೂಡ ಸ್ವಲ್ಪ ಅಂದ್ರೆ ಸ್ವಲ್ಪವೂ ಕೂಡ ಕಾಣ್ತಾ ಇರೋದಿಲ್ಲ. ಹೀಗಾಗಿ ಆತ ಏನ್ ಮಾಡ್ತಾನೆ ಅಂದ್ರೆ, ಪಕ್ಕದಲ್ಲಿದ್ದಂಥ ತಡೆಗೋಡೆಗೆ ಡಿಕ್ಕಿ ಹೊಡೆದು ಆತನ ಕಾರ್ ಸೀದಾ ಹೋಗಿ ಆ ಗುಂಡಿಯ ಒಳಗಡೆ ಬಿದ್ದು ಬಿಡುತ್ತೆ. ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಆ ತಡೆಗೋಡೆ ಇದ್ದಂತಲ್ಲಿ ಯಾವುದೇ ರಿಫ್ಲೆಕ್ಟರ್ ಅಂತದೇನು ಕೂಡ ಇರೋದಿಲ್ಲ. ಅಂದ್ರೆ ನಮಗೇನಾದ್ರೂ ಸ್ವಲ್ಪ ಅಪಾಯಕಾರಿ ರಸ್ತೆ ಅಂದಾಗ ಒಂದು ರಿಫ್ಲೆಕ್ಟರ್ ಅನ್ನು ಹಾಕಿರ್ತಾರೆ, ನೀವು ಇಲ್ಲಿ ಬರಬೇಡಿ ಎನ್ನುವಂತ ರೀತಿಯಲ್ಲಿ. ಅಂಥದ್ದೇನು ಕೂಡ ಇರೋದಿಲ್ಲ. ತಡೆಗೋಡೆ ಅಂದ್ರೆ ಅದು ಗಟ್ಟಿಮುಟ್ಟಾಗಿ ನಿರ್ಮಾಣ ಮಾಡಿರುವಂತ ತಡೆಗೋಡೆ ಕೂಡ ಅಲ್ಲ. ಯಾವ್ದಾದ್ರು ವೆಹಿಕಲ್ ಡಿಕ್ಕಿ ಹೊಡೆದ ತಕ್ಷಣ ಅಲ್ಲೇ ಸ್ಟಾಪ್ ಆಗುವಂತ ತಡೆಗೋಡೆ ಅಲ್ಲ. ಸುಮ್ಮನೆ ಈ ಶೀಟ್ ಇರ್ತಾವಲ್ಲ, ಆ ಶೀಟ್ಗಳನ್ನ ಇಟ್ಬಿಟ್ಟಿರ್ತಾರೆ ಅಷ್ಟೇ. ಅದನ್ನ ಒಂದು ಸುಮ್ಮನೆ ಅಂತ ಹೇಳಿ ತೋರಿಕೆಗೆ ಒಂದು ಶೀಟ್ಗಳನ್ನ ಇಟ್ಟಿದ್ರು. ಹೀಗಾಗಿ ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ಬಿದ್ದು ಬಿಡುತ್ತೆ. ಯುವರಾಜ್ ಮೆಹ್ತಾ ತಕ್ಷಣಕ್ಕೆ ಸಾವನ್ನಪ್ತಾರ? ಇಲ್ಲ. ಅಸಲಿ ಕಥೆ ಶುರುವಾಗೋದು ಇಲ್ಲಿಂದಲೇ, ಅಥವಾ ಅಸಲಿ ವಿವರ ನೀವು ಗಮನಿಸಬೇಕಾಗಿರೋದು ಇಲ್ಲಿಂದಲೇ.
ಯುವರಾಜ್ ಒಳಗಡೆ ಬೀಳ್ತಾ ಇದ್ದ ಹಾಗೆ ಆ ಕಾರ್ನ ಡೋರ್ ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ ಅಥವಾ ಜಾಮ್ ಆಗುತ್ತೆ. ಅದಾದ ಬಳಿಕ ಯುವರಾಜ್ ಹೇಗೋ ಕಷ್ಟಪಟ್ಟು ಆ ಡೋರನ್ನ ತಳ್ಳಿಯೋ ಗ್ಲಾಸನ್ನ ಪುಡಿಗಟ್ಟಿಯೋ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಕಾರ್ನ ರೂಫ್ ಇರುತ್ತಲ್ಲ ಅದರ ಮೇಲೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ತಮ್ಮ ಫೋನ್ನ ಟಾರ್ಚ್ ಅನ್ನ ಆನ್ ಮಾಡಿ, ಮಂಜು ಕವಿದಿರುತ್ತಲ್ಲ ಹೀಗಾಗಿ ಜನ ಕಾಣ್ಲಿ ಎನ್ನುವ ಕಾರಣಕ್ಕಾಗಿ ಅದನ್ನ ಇಟ್ಕೊಂಡು ಜೋರ ಕೈ ಬೀಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಸುತ್ತಮುತ್ತ ಇದ್ದಂಥವರು ಓಡ್ ಬರ್ಲಿ ಅಂತ ಎಷ್ಟು ಕಿರಿಚೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜೋರ ಕಿರಿಚ್ತಾರೆ. ಜನಕ್ಕೂ ಕೂಡ ವಾಯ್ಸ್ ರೀಚ್ ಆಗುತ್ತೆ. ರಾತ್ರಿ ಆದಂತ ಕಾರಣಕ್ಕಾಗಿ ವಾಯ್ಸ್ ಬಹಳ ವೇಗವಾಗಿ ಎಲ್ಲ ಕಡೆಗೂ ಕೂಡ ರೀಚ್ ಆಗುತ್ತೆ. ಜನ ಕೂಡ ನಿಧಾನಕ್ಕಲ್ಲಿ ಸುತ್ತಮುತ್ತ ಇದ್ದಂಥವರು ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗಿದ್ದಾಗಲೇ ಯುವರಾಜ್ ಏನ್ ಮಾಡ್ತಾರೆ, ತನ್ನ ತಂದೆಗೆ ಫೋನ್ ಮಾಡ್ತಾರೆ. ತಂದೆಗೆ ಫೋನ್ ಮಾಡಿ ಲೊಕೇಶನ್ ಅನ್ನು ಕೂಡ ಕಳಿಸಿ, ಮನೆಯಿಂದ 500 ಮೀಟರ್ ದೂರದಲ್ಲಿ ಇದ್ದೇನೆ ಅಷ್ಟೇ, ನನ್ನ ಕಾರ್ ಈ ರೀತಿಯಾಗಿ ಕೆಳಗಡೆ ಬಿದ್ದಿದೆ, ದಯವಿಟ್ಟು ನನ್ನ ಕಾಪಾಡಿ, ನನಗೆ ಸಾಯೋದಿಕ್ಕೆ ಇಷ್ಟ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ತಕ್ಷಣ ಅವ್ರ ತಂದೆ ಏನ್ ಮಾಡ್ತಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಫೈರ್ ಬ್ರಿಗೇಡ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಇನ್ನು ಯಾರ್ಯಾರಿಗೆ ಹೇಳೋದಕ್ಕೆ ಸಾಧ್ಯವೋ ಎಲ್ರಿಗೂ ಕೂಡ ಹೇಳ್ತಾರೆ. ಹೀಗಿರುವಾಗಲೇ ತಕ್ಷಣಕ್ಕೆ ಆ ದಡದಲ್ಲಿ ಜನ ಹೆಚ್ಚೆಚ್ಚಾಗಿ ಸೇರೋದಕ್ಕೆ ಶುರುವಾಗ್ತಾರೆ. ಹಾಗೆ ಯುವರಾಜ್ ಮೆಹ್ತಾ ತಂದೆಯೂ ಕೂಡ ಬರ್ತಾರೆ. ಅವರಿಗೆ ವಯಸ್ಸಾಗಿರುತ್ತೆ. ಅವರು ತಕ್ಷಣಕ್ಕೆ ಏನು ಮಾಡುವಂತ ಸ್ಥಿತಿಯಲ್ಲಿ ಇರೋದಿಲ್ಲ. ಅವರು ನೀರಿಗಿಳಿದು ಮಗನನ್ನ ಕಾಪಾಡುವಂತ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಸುತ್ತಮುತ್ತ ಇದ್ದಂತ ಜನ ಅವರಿಗೂ ಕೂಡ ಸಹಜವಾಗಿ ಆತಂಕ, ನೀರೊಳಗಡೆ ಇಳಿಯೋದಿಕ್ಕೆ ನಮಗೇನಾದ್ರೂ ಆಗ್ಬಿಟ್ರೆ ಎನ್ನುವಂತ ಭಯ ಇರುತ್ತೆ. ಕಾರಣ ಅದು ಕನ್ಸ್ಟ್ರಕ್ಷನ್ ಆಗ್ತಿದ್ದಂತ ಪ್ಲೇಸ್ ಆದ ಕಾರಣಕ್ಕಾಗಿ ಒಳಗಡೆ ಕಬ್ಬಿಣದ ರಾಡು ಅಂತದ್ದು ಏನಾದ್ರೂ ಇರಬಹುದು. ಜೊತೆಗೆ ಯಾರ ಹತ್ರ ಲೈಫ್ ಜಾಕೆಟ್ ಇರೋದಿಲ್ಲ, ಯಾರ ಹತ್ರ ರೋಪ್ ಇರೋದಿಲ್ಲ, ಬೋಟ್ ಇರೋದಿಲ್ಲ, ಏನು ಇರೋದಿಲ್ಲ. ಹೀಗಾಗಿ ಜನ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ನಿಂತ್ಕೊಳ್ತಾರೆ, ಹೆಲ್ಪ್ಲೆಸ್, ಯಾರಿಗೇನು ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಜನರನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ನಾವು ಆ ಪ್ಲೇಸ್ ನಲ್ಲಿ ಇದ್ರೆ ನಾವು ಅಷ್ಟೇ ಮಾಡ್ಬೋದಿತ್ತೆ ಹೊರತಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜನ ಟೈಮ್ನಲ್ಲಿ ಮಾಡಿದ್ದೇನಪ್ಪ ಅಂದ್ರೆ ಪೊಲೀಸರಿಗೆ ಮತ್ತೆ ಫೋನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಈ ಮೂಲಕ ಪೊಲೀಸರಿಗೆ ಹೆಚ್ಚೆಚ್ಚು ಪ್ರೆಷರ್ ಅನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಂಡ್ರು. ಊಹೆ ಮಾಡ್ಕೊಳ್ಳಿ ಪರಿಸ್ಥಿತಿ ಹೇಗಿದೆ. ಯುವರಾಜ್ ಕಾರಿನ ಮೇಲೆ ನಿಂತ್ಕೊಂಡಿದ್ದಾರೆ. ಕಾರು ಸ್ವಲ್ಪ ಆಗಿ ಕೆಳಗಡೆ ಮುಳುಗ್ತಾ ಇದೆ. ಆದ್ರೆ ಯುವರಾಜ್ಗೊಂದು ಆಶಾಭಾವನೆ, ಯುವರಾಜ್ಗೊಂದು ಭರವಸೆ, ನಾನು ಯಾರಾದ್ರೂ ಕಾಪಾಡಕ್ ಬರಬಹುದು ಅಂತ ಹೇಳಿ ತಂದೆಗೆ ಮತ್ತೆ ಅವರು ಕೂಗಿ ಹೇಳ್ತಾ ಇದ್ದಾರೆ, ಅಪ್ಪ ನನಗೆ ಸಾಯೋದಿಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳಿ ಜನರ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಯಾರಾದ್ರೂ ಧೈರ್ಯ ತೋರಿಸಿ ಬನ್ನಿ ಎನ್ನುವ ರೀತಿಯಲ್ಲಿ. ಬಹಳ ದೂರ ಇಲ್ಲ ದಡದಿಂದ ಅಂತ ಹೇಳಿ ಟಾರ್ಚ್ ಅನ್ನು ಹಾಕ್ತಾ ಇದ್ದಾರೆ. ದಡದಿಂದಲೂ ಕೂಡ ಬಹಳ ದೂರ ಇರಲಿಲ್ಲ, ಆದ್ರೆ ಜನ ಆ ಸಂದರ್ಭದಲ್ಲಿ ಧೈರ್ಯ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಪೊಲೀಸರು ಮಾತ್ರ ಕಂಟಿನ್ಯೂಸ್ಲಿ ಫೋನ್ ಮಾಡ್ತಿರ್ತಾರೆ. ಬಹಳ ಸಮಯದ ಬಳಿಕ, ಹೆಚ್ಚು ಕಡಿಮೆ ಐ ವಿಟ್ನೆಸ್ಗಳು ಹೇಳುವ ಪ್ರಕಾರ 1/4 ಗಂಟೆಯ ಬಳಿಕ ಪೊಲೀಸರು ಬರ್ತಾರೆ. ಹಾಗೆ ಫೈರ್ ಇಂಜಿನ್ ಅವರು ಕೂಡ ಬರ್ತಾರೆ. ಒಟ್ಟಾರೆಯಾಗಿ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬರುತ್ತೆ. ಒಂದು 50ರಿಂದ 60 ಜನರ ಒಂದು ದೊಡ್ಡ ತಂಡ ಅಲ್ಲಿಗೆ ಬಂದು ಬಿಡುತ್ತೆ. ಯುವರಾಜ್ಗೆ ತಕ್ಕ ಮಟ್ಟಿಗೆ ಖುಷಿ ಆಗುತ್ತೆ. ಯುವರಾಜ್ ತಂದೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಈಗ ಇವರೆಲ್ಲರೂ ಕೂಡ ಮಗನನ್ನ ರಕ್ಷಣೆ ಮಾಡಬಹುದು ಅಂತ ಹೇಳಿ ಅವರೆಲ್ಲರೂ ಕೂಡ ಬಂದಾಗ ಯುವರಾಜ್ ಮೆಹ್ತಾ ಜೀವಂತವಾಗಿದ್ರು, ಜೋರಾಗಿ ಕಿರುಚುತ್ತಾ ಇದ್ರು. ಟಾರ್ಚ್ ಅನ್ನ ಮತ್ತೆ ಅವರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ಅದೇ ವಿಡಿಯೋ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇರೋದು. ಆ 34 ಸೆಕೆಂಡ್ನ ವಿಡಿಯೋ ಇದೀಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರೋದು. ಆಗ ರೆಸ್ಕ್ಯೂ ಟೀಮ್ನವ್ರು ಕಾಪಾಡಿದ್ರ, ನೀವೇನಾದ್ರೂ ಕಾಪಾಡಿದ್ರು ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೂಡ ನಿಮ್ಮ ತಪ್ಪು ಅನಿಸಿಕೆ ಅಷ್ಟೇ. ರೆಸ್ಕ್ಯೂ ಟೀಮ್ನವ್ರು ಬರ್ತಾರೆ. ಅವರು ಬಂದು ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ, ಬೇಟಾ ಸ್ವಲ್ಪ ಆರಾಮಾಗಿರು, ಬೇಟಾ ನೀನು ಧೈರ್ಯ ಕಳ್ಕೊಳ್ಬೇಡ, ಬೇಟಾ ಏನೋ ಒಂದು ಆಗತ್ತೆ, ನೀನು ಗಟ್ಟಿಯಾಗಿ ಈ ಕಡೆ ಬರೋದಿಕ್ಕೆ ಏನಾದ್ರೂ ಮಾಡಿ ಟ್ರೈ ಮಾಡು, ಈ ರೀತಿಯಾಗಿ ಅವರೊಂದಷ್ಟು ಸಲಹೆಯನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡ್ರು. ಆದ್ರೆ ಯಾವ ಪೊಲೀಸರು ಕೂಡ ಅಲ್ಲಿ ನೀರಿಗೆ ಇಳಿಲಿಲ್ಲ. ರೆಸ್ಕ್ಯೂ ಟೀಮ್ನವ್ರು ಯಾರು ಕೂಡ ನೀರಿಗೆ ಇಳಿಲಿಲ್ಲ. ಅವ್ರ ಹತ್ರ ಬೋಟ್ ಇತ್ತು, ಅವ್ರ ಹತ್ರ ರೋಪ್ ಇತ್ತು, ಅವ್ರ ಹತ್ರ ಲೈಫ್ ಜಾಕೆಟ್ ಎಲ್ಲವೂ ಕೂಡ ಇತ್ತು. ಆದ್ರೆ ಯಾರು ಕೂಡ ಇಳಿಲಿಲ್ಲ. ಪೊಲೀಸರು ಈಗ ಕೊಡ್ತಿರುವಂತ ಕಾರಣ ಅಥವಾ ರೆಸ್ಕ್ಯೂ ಟೀಮ್ನವ್ರು ಕೊಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ, ನೀರು ವಿಪರೀತ ಕೋಲ್ಡ್ ಆಗಿತ್ತು, ನಮಗೆ ಆ ಕಾರಣಕ್ಕಾಗಿ ಒಳಗಡೆ ಇಳಿಯಕ್ಕಾಗ್ಲಿಲ್ಲ, ಅಥವಾ ಅಲ್ಲಿ ಕನ್ಸ್ಟ್ರಕ್ಷನ್ ಏರಿಯಾ ಆದಂತ ಕಾರಣಕ್ಕಾಗಿ ಅದು ಸೇಫ್ ಅಲ್ಲ ಅನ್ಸ್ತು, ಹೀಗಾಗಿ ನಮಗೆ ಆತಂಕ ಶುರುವಾಗ್ಬಿಡ್ತು ಅಂತ ಹೇಳಿ. ಜೊತೆಗೆ ಅಲ್ಲಿ ಮಂಜು ಕವಿದಂತ ಕಾರಣಕ್ಕಾಗಿ ನಮಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಎನ್ನುವಂತ ಮಾತನ್ನು ಕೂಡ ಪೊಲೀಸರು ಈಗ ಹೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಯುವರಾಜ್ ಮೆಹ್ತಾ ಪೊಲೀಸ್ ಬಂದಾದ ಬಳಿಕ 1 ಗಂಟೆಗಳ ಕಾಲ, ಅದಕ್ಕೂ ಮುಂಚೆ ಹೆಚ್ಚು ಕಡಿಮೆ 3/4ರಿಂದ 1 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ನನ್ನನ್ನು ಕಾಪಾಡ್ತಾರೆ, ನಾನು ಉಳಿಬಹುದು, ನನ್ನ ಪ್ರಾಣ ಉಳಿಯುತ್ತೆ ಅಂತ ಕಾಯ್ತಾನೆ ಇದ್ರು. ರೆಸ್ಕ್ಯೂ ಟೀಮ್ನವ್ರು ಬಂದ ಮೇಲೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಭರವಸೆ ಜಾಸ್ತಿ ಆಗಿತ್ತು. ಸ್ವಲ್ಪ ಖುಷಿಯಾಗೇ ಇದ್ರು, ನೆಮ್ಮದಿಯಾಗೇ ಇದ್ರು. ತಂದೆಯೂ ಕೂಡ ನೆಮ್ಮದಿಯಾಗೇ ಇದ್ರು. ಆದರೆ 2 ಗಂಟೆಗಳ ಕಾಲ ಯಾವ ರೆಸ್ಕ್ಯೂ ಟೀಮ್ನವರು ಕೂಡ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಪಡಲಿಲ್ಲ. ಅದರ ಬದಲಾಗಿ ಅವರು ಮಾತಾಡ್ತಾ ಇದ್ರು, ಹಾಗೆ ಮಾಡು ಹೀಗೆ ಮಾಡು ಅಂತ ಆತನಿಗೆ ಸಲಹೆಯನ್ನ ಕೊಡ್ತಾ ಇದ್ರು. ಮೇಲ್ಗಡೆ ಇದ್ದಂತ ಜನ ಕೂಡ ವಿಡಿಯೋ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಯಾರಂದ್ರೆ ಯಾರು ಕೂಡ ಕಾಪಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಅದರ ನಡುವೆ ಓರ್ವ ವ್ಯಕ್ತಿ ಮಾತ್ರ ಕಾಪಾಡುವಂತ ಪ್ರಯತ್ನವನ್ನ ಪಟ್ಟರು. ಕೊನೆಯ 30 ನಿಮಿಷ ಆ ಟೈಮ್ನಲ್ಲಿ ಏನಾಯ್ತು ಅಂದ್ರೆ, ಓರ್ವ ಡೆಲಿವರಿ ಬಾಯ್ ಬರ್ತಿರ್ತಾರೆ ಆ ರೋಡ್ನಲ್ಲಿ, ಯಾರಿಗೂ ಫುಡ್ ಡೆಲಿವರಿ ಮಾಡೋದಕ್ಕೆ ಅಂತ ಹೇಳಿ. ಅವರಿಗೆ ಎಲ್ಲ ಗಲಭೆ ಎಲ್ಲವನ್ನು ಕೂಡ ನೋಡಿ ಅವರಿಗೆ ವಿಚಾರ ಏನು ಅಂತ ಅರ್ಥ ಆಗುತ್ತೆ. ಅವ್ರು ತಕ್ಷಣವೇ ಏನ್ ಮಾಡ್ತಾರೆ ಅಂದ್ರೆ, ಪೊಲೀಸರಿಗೆ ಹೇಳ್ತಾರೆ ನಂಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳಿ. ಅವರು ಇದು ಸೊಂಟಕ್ಕೊಂದು ರೋಪ್ ಅನ್ನ ಕಟ್ಕೊಂಡು ಅವರು ನೀರಿಗೆ ಇಳಿತಾರೆ ಡೆಲಿವರಿ ಬಾಯ್. ಹೆಚ್ಚು ಕಡಿಮೆ 30 ನಿಮಿಷಗಳ ಕಾಲ ಅವ್ರು ನೀರಿನಲ್ಲಿ ಈಜಾಡ್ತಾರೆ. ಅದು ಕಾರ್ ಹತ್ರ ಹೋಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಅವ್ರು ಕಾರ್ ಹತ್ರ ಇನ್ನೇನು ಸಮೀಪಿಸ್ತಿರುವಾಗ ಆ ಕಾರ್ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿಬಿಡುತ್ತೆ.
ಯುವರಾಜ್ ಮೆಹ್ತಾ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿವರೆಗೆ ಕಣ್ಣಿಗೆ ಕಾಣ್ತಾ ಇದ್ರು, ಯಾಕಂದ್ರೆ ಅವರು ಯುವರಾಜ್ ಮೆಹ್ತಾ ತನ್ನ ಫೋನಲ್ಲಿ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡಿದ್ರು, ಕಾಣ್ತಾ ಇದ್ರು. ಯಾವಾಗ ಯುವರಾಜ್ ಮೆಹ್ತಾ ಒಳಗಡೆ ಹೋಗ್ಬಿಡ್ತಾರೋ ಆ ದಟ್ಟವಾದಂಥ ಮಂಜಿನ ಕಾರಣಕ್ಕಾಗಿ ಯುವರಾಜ್ ಮೆಹ್ತಾ ಡೆಲಿವರಿ ಬಾಯ್ಗೂ ಕೂಡ ಕಾಣಲಿಲ್ಲ. ಡೆಲಿವರಿ ಬಾಯ್ ಜೊತೆಗೆ ಅಟ್ಲೀಸ್ಟ್ ಇನ್ನು ಒಬ್ರು ಇಬ್ರು ಅಥವಾ ಒಂದು 3 ಜನ ರೆಸ್ಕ್ಯೂ ಟೀಮ್ನವ್ರು ಏನಾದ್ರು ಒಳಗಡೆ ಹೋಗಿದ್ರೆ ಅವನ್ನ ಕಾಪಾಡಬಹುದಿತ್ತು. ಈಗ ಜನ ಕೇಳ್ತಿರುವಂತ ಪ್ರಶ್ನೆ ಅಂದ್ರೆ, ಜನಸಾಮಾನ್ಯರಂತೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ತೆರಿಗೆಯನ್ನು ಕಟ್ತೇವೆ, ತೆರಿಗೆಯನ್ನು ಕಟ್ಟಿ ನಮ್ಮ ತೆರಿಗೆ ಹಣದಲ್ಲಿ ಒಂದಷ್ಟು ಜನರಿಗೆ ಸಂಬಳವನ್ನು ಕೊಡಲಾಗುತ್ತೆ, ಒಂದಷ್ಟು ಇಲಾಖೆಗಳಿಗೆ. ಅವ್ರಿಗೆ ಯಾಕೆ ಸಂಬಳವನ್ನು ಕೊಡ್ತಾರೆ ಅಂತ ಆದ್ರೆ, ನಾವು ಕಷ್ಟದಲ್ಲಿ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅವ್ರು ಬರಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಈಗ ರೆಸ್ಕ್ಯೂ ಟೀಮ್ನವರ ನೆಪವನ್ನ ಹೇಳಿದ್ರೆ, ಅವರೇ ಕಾಪಾಡೋದಕ್ಕೆ ಹೋಗಿಲ್ಲ ಅಂತಾದ್ರೆ ಜನ ಹಾಗಾದ್ರೆ ಯಾರನ್ನು ನಂಬಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಜನ ಇನ್ನಷ್ಟು ಕಠಿಣ ಪ್ರಶ್ನೆಗಳನ್ನ ಏನ್ ಕೇಳ್ತಾ ಇರೋದಂದ್ರೆ, ಅದೇ ಯುವರಾಜ್ ಮೆಹ್ತಾ ಪ್ಲೇಸ್ ನಲ್ಲಿ ಯಾವುದೋ ರಾಜ್ಯದ ಓರ್ವ ಸಚಿವನೋ, ಶಾಸಕನೋ, ಸಿನಿಮಾ ನಟನೋ, ನಟಿಯೋ, ಉದ್ಯಮಿಯೋ ಅಥವಾ ಶ್ರೀಮಂತ ವ್ಯಕ್ತಿಯೋ ಅಥವಾ ಒಂದಷ್ಟು ಜನಕ್ಕೆ ಗೊತ್ತಿರುವಂತ ವ್ಯಕ್ತಿಯೋ ಆಗಿದ್ರೆ ರೆಸ್ಕ್ಯೂ ಟೀಮ್ನವ್ರು ಸುಮ್ಮನೆ ಇರ್ತಾ ಇದ್ರ? ಅವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರಲ್ಲ, ಅಥವಾ ಅವರನ್ನ ಕಾಪಾಡ್ತಾ ಇದ್ದರು. ಯಾಕಂದ್ರೆ ಅವ್ರೆಲ್ಲರದ್ದು ಕೂಡ ಜೀವ, ಅವರ ಜೀವಕ್ಕೆ ಮಹತ್ವ ಇದೆ. ಆದ್ರೆ ಈ ವ್ಯಕ್ತಿ ಕಾಮನ್ ಮ್ಯಾನ್, ಸಾಮಾನ್ಯ ವ್ಯಕ್ತಿ. ಆ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನ ಕಾಪಾಡಿದ್ರ ಆಯ್ತು, ಬಿಟ್ಟ ಆಯ್ತು ಎನ್ನುವಂತ ನೆಪವನ್ನ ಹೇಳ್ಬಿಟ್ರ ಅಂತ ಇದೀಗ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟಾದ್ಮೇಲೆ ಈ ಘಟನೆ ನಿಲ್ತಾ ಇಲ್ಲ. ಅಲ್ಲಿದ್ದಂತ ಐ ವಿಟ್ನೆಸ್ ಇದ್ನಲ್ಲ, ಡೆಲಿವರಿ ಬಾಯ್ ಇದ್ರಲ್ಲ, ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಬಾಯಿಯಿಂದ ಬೇರೆ ಕತೆ ಹೇಳಿಸುವಂತ ಪ್ರಯತ್ನವನ್ನ ಪಡ್ತಾರೆ. ಅಂದ್ರೆ ಬೇರೆ ರೀತಿಯಲ್ಲಿ ಹೇಳಬೇಕು ನೀವು, ಇಲ್ಲ ಅಂದ್ರೆ ಗೊತ್ತಲ್ಲ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಪಾಪ ಬಹಳ ಕಷ್ಟಪಟ್ಟರು ಎನ್ನುವ ರೀತಿಯಲ್ಲಿ ಹೊರಗಡೆ ಹೇಳಬೇಕು ಅಂತ ಹೇಳಿ. ಹೀಗಾಗಿ ಅವರು ಕೂಡ ಮಾಧ್ಯಮಗಳ ಎದುರುಗಡೆ ಫಸ್ಟ್ ಮಾತನಾಡುವಾಗ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಅದಾದ ಬಳಿಕ 34 ಸೆಕೆಂಡ್ನ ವಿಡಿಯೋ ವೈರಲ್ ಆದ ಬಳಿಕ ಜನರಿಗೆ ಅಸಲಿ ಕತೆ ಗೊತ್ತಾಗುತ್ತೆ. ಅದಾದ ಬಳಿಕ ಈ ವಿಟ್ನೆಸ್ ಬಂದು ಜನರ ಮುಂದೆ ಸತ್ಯ ಹೇಳ್ತಾರೆ. ಪೊಲೀಸರು ಮೊದಲಿಗೆ ನನಗೆ ಹೆದರಿಸಿದ್ರು, ಆ ಕಾರಣಕ್ಕಾಗಿ ನಾನು ಸುಳ್ಳು ಹೇಳಿದ್ದೆ, ಅದರ ಅಸಲಿ ಕತೆ ಇದು ಎನ್ನುವ ರೀತಿಯಲ್ಲಿ. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ 2-3 ಬಿಲ್ಡರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನೋಯ್ಡಾ ಪ್ರಾಧಿಕಾರದ ಓರ್ವ ಅಧಿಕಾರಿಯನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಹಾಗೆ ಉತ್ತರ ಪ್ರದೇಶ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಇದೀಗ ಒಂದು SIT ಅನ್ನು ಕೂಡ ರಚನೆ ಮಾಡಿದ್ದಾರೆ. ಸದ್ಯ ಈ ಘಟನೆಗೆ ಯಾರ್ಯಾರು ಕಾರಣ ಎನ್ನುವಂತೆ ಚರ್ಚೆ ನಡೀತಾ ಇದೆ. ಮೊದಲ ಕಾರಣ ಆ ರಸ್ತೆ, ಅಷ್ಟೆಲ್ಲ ತೆರಿಗೆ ಹಣ ಕಟ್ಟಿದ್ರು ಕೂಡ ರಸ್ತೆ ಇರುವಂತ ವಿಧಾನ. ಮತ್ತೊಂದು, ಅಲ್ಲಿ ಬಿಲ್ಡರ್ಗಳು ಅಷ್ಟು ದೊಡ್ಡ ಗುಂಡಿಯನ್ನು ತೆಗೆದ್ರು, ಯಾವುದೇ ರೀತಿಯಲ್ಲೂ ಕೂಡ ಪಕ್ಕದಲ್ಲಿ ತಡೆಗೋಡೆ ಇರಲಿಲ್ಲ, ರಿಫ್ಲೆಕ್ಟರ್ಗಳು ಯಾವುದೂ ಇರಲಿಲ್ಲ. ಆಕ್ಸಿಡೆಂಟ್ ಅದು ಫಸ್ಟ್ ಟೈಮ್ ಅಲ್ಲ, ಮತ್ತೆ ಆಕ್ಸಿಡೆಂಟ್ ಆಗಿದೆ. ಜನ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ನೋಯ್ಡಾ ಪ್ರಾಧಿಕಾರದ ಬಳಿ, ಅಲ್ಲಿಗೊಂದು ರಿಫ್ಲೆಕ್ಟರ್ ಬೇಕು ಅಥವಾ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ. ಆದ್ರೆ ಏನೂ ಕೂಡ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಇದೀಗ ಹೊಣೆಗಾರರಾಗ್ತಾರೆ. ಅದ್ರ ಜೊತೆಗೆ ಕೊನೆಗೆ ಕಾಪಾಡೋಕ್ಕೆ ಬಂದು ಸುಮ್ಮನೆ ಕುಳಿತಂತ ರೆಸ್ಕ್ಯೂ ಟೀಮ್. ಇದು ನಮ್ಮ ದೇಶದ ಕತೆ. ಒಂದು ವೇಳೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿ.